ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಕ್ರಾಫ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಇಂಟಿಮೇಷನ್ ಸಿಗುತ್ತೆ. ಶೇರ್ ಮಾಡೋದು ಮರಿಬೇಡಿ. ಇವತ್ತು ವೀಡಿಯೋದಲ್ಲಿ ಬೇಕಾಗಿರೋ ಸಣ್ಣ ಪುಟ್ಟ ಐಟಮ್, ಮನೇಲೇ ಇರೋಂಥ ಐಟಮ್ಸು. ಒಂದು ಯಾವ್ದಾರ ಹಳೇದು ಕಾರ್ರುಗೇಟೆಡ್ ಬಾಕ್ಸ್ ತೊಗೊಳ್ಳಿ. ಓಕೆ, ನೆಕ್ಸ್ಟು ಒಂದು ಖಾಲಿ ಎಂಟಿ ಬೌಲ್, ಅಕ್ರೆಲಿಕ್ ಕಲರ್ಸ್, ನಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ತೊಗೋಬೇಕು. ನೆಕ್ಸ್ಟು ಹಳೆ ನ್ಯೂಸ್ ಪೇಪರ್, ನೆಕ್ಸ್ಟು ಗಮ್, ಆಮೇಲೆ ವಾಟ್ರು. ಇದಿಷ್ಟು ಮಿನಿಮಮ್ ಬೇಕಾಗಿರೋದು. ನಾನು ಇದನ್ನು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಕಾರ್ರುಗೇಟೆಡ್ ಬಾಕ್ಸ್ನ ಸ್ಕ್ವೇರ್ ಟೈಪ್ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ನಮಗೇನು ಬೇಕೋ ಅದು ಡ್ರಾ ಮಾಡೋಣ. ಇವತ್ತು ಏಂಜಲ್ ಫಿಶ್ ಮತ್ತು ಗೋಲ್ಡ್ ಫಿಶ್ ಡ್ರಾ ಮಾಡ್ತಾಯಿದ್ದೀನಿ. ಸೊ ಒಂದು ಬೌಲಲ್ಲಿ ನೀರು ತೊಗೊಳ್ಳಿ. ಅದಕ್ಕೆ ಗ್ಲೂ ಮಿಕ್ಸ್ ಮಾಡೋಣ. ನೀರನ್ನ ಮತ್ತು ಗ್ಲೂನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ನ್ಯೂಸ್ ಪೇಪರ್ನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ಹಾಕೋಣ. ಸೊ ಔಟ್ಲೈನ್ ಬರೆದಿರೋದನ್ನು ಕಟ್ ಮಾಡೋಣ. ಮತ್ತು ನ್ಯೂಸ್ ಪೇಪರ್ ಮಿಕ್ಸ್ ಆಗಿರೋದು ತೊಗೊಂಡು ಬಾಡಿ ಶೇಪ್ ಮಾಡೋಣ. ಸೊ ಗೋಲ್ಡ್ ಫಿಶ್ ಮತ್ತು ನೆಕ್ಸ್ಟ್ ಟಿಶ್ಯೂ ಪೇಪರ್ ಸ್ಕಿನ್ ಟೆಕ್ಸ್ಚರ್ ಸೊ ಅದು ರೆಡಿ ಇದೆ, ಡ್ರೈ ಆಗಿ. ಸೊ ಇವಾಗ ಅದು ಗೋಲ್ಡ್ ಫಿಶ್ಗೆ ಕಲರ್ ಪೇಂಟ್ ಮಾಡೋಣ. ಗೋಲ್ಡ್ ಫಿಶ್ ಆರೆಂಜ್ ಇರೋದ್ರಿಂದ ಆರೆಂಜ್ ಕಲರ್ ಪೇಂಟ್ ಮಾಡೋಣ. ಆರೆಂಜ್ ಪೇಂಟ್ ಆಗಿದೆ. ವೈಟ್ ಪೇಂಟ್ ಮಾಡೋಣ. ಟೈಲೆಲ್ಲ ವೈಟ್ ಕಲರ್ ಅಂತ. ಸೊ ಎರಡೂ ಆಯಿತು. ಗೋಲ್ಡ್ ಫಿಶಲ್ಲಿ ಬಾಡಿ ಮೇಲೆ ಒಂದು ಸಣ್ಣ ಡಾಟ್ಸ್ ಇರುತ್ತೆ, ಅದನ್ನೆಲ್ಲ ಮಾಡೋಣ. ಆಮೇಲೆ ಐಬಾಲ್ ಬರೆಯೋಣ.
ನೆಕ್ಸ್ಟು ಏಂಜಲ್ಗೆ ವೈಟ್ ಪೇಂಟ್ ಮಾಡೋಣ. ಏಂಜಲೆಲ್ಲ ಮ್ಯಾಕ್ಸಿಮಮ್ ಬರೋದು ಬ್ಲ್ಯಾಕ್ ಕಲರು, ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ. ಸೊ ಕೆಲವರಿಗೆ ಫುಲ್ ಬಾಡಿ ವೈಟ್ ಇರುತ್ತೆ, ಬ್ಲ್ಯಾಕ್ ಟೈಲ್ಸ್ ಇರುತ್ತೆ. ಸೊ ಇವಾಗ ನಾವು ಬ್ಲ್ಯಾಕ್ ಬಾಡಿ ಮಾಡೋದ್ರಿಂದ ಟೈಲೆಲ್ಲ ವೈಟ್ ಮಾಡೋಣ. ಇದಕ್ಕೆ ಒಂದು 5 ಮಾಡೋಣ. ಪೇಂಟಾಗಿ ಡ್ರೈ ಆಗಿ ರೆಡಿ ಇದೆ. ಸೊ ನೆಕ್ಸ್ಟ್ ಅದಕ್ಕೆ ಸೈಡ್ ವಿಂಗ್ ಆ್ಯಡ್ ಮಾಡೋಣ ಎರಡಕ್ಕೂ. ಸೊ ಒಂದು ಚಿಕ್ಕದು ಬೋರ್ಡ್ ಪೀಸ್ ತೊಗೊಳ್ಳಿ. ಇದು ಗೋಲ್ಡ್ ಫಿಶ್ಗೆ ಸೊ ಐಬಾಲು ಪೇಂಟ್ ಆಗಿದೆ ಬ್ಲ್ಯಾಕ್ ಕಲರು. ಸೊ ಅದನ್ನು ಪೇಸ್ಟ್ ಮಾಡೋಣ. ಏಂಜಲ್ಗೆ 2 ಟೈಲ್ ಇರುತ್ತೆ. ಸೊ ಇದನ್ನು ಗೋಡೆಗೆ ಹ್ಯಾಂಗ್ ಮಾಡಬೇಕು ಅಂದರೆ ಕಿಚನ್ ರಿಂಗ್ ತೊಗೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಾರಗಳು ತೊಗೊಳ್ಳಿ. ಸೊ ಟೇಪ್ ತೊಗೊಂಡು ಅದು ಬ್ಯಾಕ್ ಸೈಡು ಪೇಸ್ಟ್ ಮಾಡಿ. ಬ್ಯಾಕ್ ಸೈಡ್ ನಾನೇನು ಫಿನಿಷ್ ಮಾಡಿಲ್ಲ, ಅದಾದಮೇಲೆ ಒಂದು ಕೋಟು ಬ್ಲ್ಯಾಕ್ ಪೇಂಟ್ ಮಾಡ್ತೀನಿ. ಸೊ ರೆಡಿ ಹ್ಯಾಂಗ್ ಮಾಡೋಕ್ಕೆ. ಸೊ ಇಂಡಿವಿಜುವಲಾಗಿ ಬೇಕಾದ್ರೂ ಹಾಕೋಬೋದು. ಸೊ ಫೈನಲಿ ನಮ್ಮ ಪ್ರಾಜೆಕ್ಟ್ ರೆಡಿಯಾಗಿದೆ. ಅದನ್ನು ವಾಲ್ ಮೇಲೆ ಹ್ಯಾಂಗ್ ಮಾಡಿದ್ದೀನಿ, ನೋಡಿ ಹೆಂಗೆ ಕಾಣುತ್ತೆ ಅಂತ. ಸೊ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಹೋಪ್ ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ, ಬಾಯ್ ಬಾಯ್.